ಈಗ ನೀವು ಯಾವುದೇ ಒಂದು ಯೂಟ್ಯೂಬ್ ವಿಡಿಯೋನ ವೈ.ಟಿ ಸ್ಟುಡಿಯೋದಲ್ಲಿ ನೀವು ಓಪನ್ ಮಾಡ್ತು ಅಂತಂದರೆ ಆ ಒಂದು ವಿಡಿಯೋನ ಓಪನ್ ಮಾಡಿದಾಗ ನಿಮಗಲ್ಲಿ ವಿಸಿಬಿಲಿಟಿ ಕೆಳಗಡೆ ಒಂದು ನೋಟಿಸಸ್ ಅಂತ ಅಂದ್ಬಿಟ್ಟು ಒಂದು ಹೊಸ ಒಂದು ಆಪ್ಷನ್ ತೋರಿಸ್ತಾ ಇದೆ. ಯಾಕೆ ಈ ಒಂದು ಆಪ್ಷನ್ ತೋರಿಸ್ತಾ ಇದೆ ಗೊತ್ತಾ? ಯೂಟ್ಯೂಬಲ್ಲಿ ಇವತ್ತು ಕಂಪ್ಲೀಟ್ಲಿ ಎಲ್ಲನೂ ಕೂಡ ಚೇಂಜ್ ಮಾಡಿದ್ದಾರೆ. ನಿಮ್ಮ ಚಾನಲ್ಗೂ ಕೂಡ ಬಂದಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಪ್ಷನ್ನು. ಓಕೆ, ಯಾರೂ ಕೂಡ ಮಿಸ್ ಮಾಡಬೇಡಿ. ಮೊದಲಿತ್ತಲ್ಲ ಯೂಟ್ಯೂಬಲ್ಲಿ ಆ ಥರದ್ದು ಏನೂ ಅಪ್ಡೇಟ್ಸ್ ಇಲ್ಲ. ಇವಾಗೆಲ್ಲವೂ ಕಂಪ್ಲೀಟ್ಲಿ ಚೇಂಜ್ ಆಗ್ತಾಯಿದೆ. ನಾನು ನಿಮ್ಗೆ ಹೇಳ್ತೀನಿ ಏನೇನೆಲ್ಲ ಚೇಂಜ್ ಆಗ್ತದೆ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಅಪ್ಡೇಟ್ ನಿಮಗೂ ಕೂಡ ಬಂದಿದೆಯಲ್ವಂತ ಆಮೇಲೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಇವಾಗ ನೀವು ವೈ.ಟಿ ಸ್ಟುಡಿಯೋದಲ್ಲಿ ಯಾವುದೇ ಯೂಟ್ಯೂಬ್ ವೀಡಿಯೋ ಆಗ್ಬೋದು ಅಥವಾ ಶಾರ್ಟ್ ಫಾರ್ಮ್ ವೀಡಿಯೋ ಆಗ್ಬೋದು ಯಾವುದನ್ನು ಓಪನ್ ಮಾಡಿಕೊಂಡ್ರೂ ಕೂಡ ನಿಮಗೆ ಆ ಒಂದು ವೀಡಿಯೋದಲ್ಲಿ ನಿಮಗೆ ನೋಟಿಸಸ್ ಅಂತ ಆಪ್ಷನ್ ತೋರಿಸುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಈ ಥರ ಬರುತ್ತೆ, ನೋ ನೋಟಿಸಸ್, ದಿಸ್ ವಿಡಿಯೋ ಇಸ್ ರೀಚಿಂಗ್ ವ್ಯೂವರ್ಸ್ ಆ್ಯಂಡ್ ಅರ್ನಿಂಗ್ ಅಕಾರ್ಡಿಂಗ್ ಟು ಯುವರ್ ಸೆಟ್ಟಿಂಗ್ಸ್ ಅಂತ ಇಲ್ಲಿ ನಿಮಗೆ ಬರುತ್ತೆ. ಇನ್ಮೇಲೆ ಈ ಥರದ ಆಪ್ಷನ್ನು ಖಂಡಿತವಾಗ್ಲೂ ಎಲ್ಲರ ಒಂದು ಚಾನಲ್ ಒಳಗಡೆನೂ ಕೂಡ ಇರುತ್ತೆ. ಇಲ್ಲಿ ನಿಮಗೆ ನೋಟಿಸಸಲ್ಲಿ ಮೈನಸ್ ಇತ್ತು ಅಂತಂದರೆ ನೀವು ಸೇಫ್ ಅಂತ, ಆಯಿತಾ? ಇನ್ಮೇಲೆ ಫಿಕ್ಸ್ ಮಾಡ್ಕೊಬಿಡಿ. ಇನ್ ಕೇಸ್ ಏನಾದರೂ ಇಲ್ಲಿ ಮೈನಸ್ ಇಲ್ಲ ಅಂತಂದರೆ ಸೊ ನಿಮ್ಮ ಒಂದು ವಿಡಿಯೋಗೆ ಏನೋ ಸಮಸ್ಯೆ ಆಗಿದೆ ಅಂತ, ಆ ಒಂದು ಸಮಸ್ಯೆಗಳೇನಾದರೂ ಆಗಿದೆ ಅಂತಂದರೆ ಇಲ್ಲಿ ನಿಮ್ಗೆ ಅದು ಇಂಡಿಕೇಟ್ ಮಾಡುತ್ತೆ. ಯಾವ ಥರ ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈ ಥರ ನಿಮಗೆ ಮಾರ್ಕಲ್ಲಿ ಬರುತ್ತೆ. ಐ ಮಾರ್ಕಲ್ಲಿ ನಿಮಗೆ ಕಲರ್ಸ್ ಇರುತ್ತೆ, ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಒಂದು ನೀವು ನೋಡ್ಬೋದು, ಒಂದು ಗ್ರೇ ಕಲರ್ ಇದೆ, ಇನ್ನೊಂದು ಯೆಲ್ಲೋ ಕಲರ್ ಇದೆ, ಇನ್ನೊಂದು ರೆಡ್ ಕಲರ್ ಇದೆ. ಸೊ ಈ ಥರ ತೋರಿಸ್ಬಿಡುತ್ತೆ ನಿಮಗೆ, ಆಯಿತಾ? ಈ ಥರ ಬಂದಿದೆ ಅಂತಂದರೆ ನಿಮ್ಮ ವೀಡಿಯೋಗೆ ಮಾನಿಟೈಸೇಷನ್ ಆನ್ ಆಗಿಲ್ಲ, ಏನೋ ಅರ್ನಿಂಗ್ಸ್ ಆಗ್ತಾಯಿಲ್ಲ, ಏನೋ ಇಶ್ಯೂ ಆಗಿದೆ, ಕಾಪಿರೈಟ್ ಕ್ಲೈಮ್ ಏನೋ ಬಂದಿದೆ ಅನ್ನೋದು ಇಂಡಿಕೇಷನ್ ನಿಮ್ಗೆ ಇದರಲ್ಲಿ ಸಿಗುತ್ತೆ, ಆಯಿತಾ? ಇನ್ಮೇಲೆ ಈ ಥರ ಬರ್ತಾ ಇದೆಯಾ ಇಲ್ವಾ ಅಂತ ನಿಮ್ಮ ಪ್ರತಿ ವಿಡಿಯೋದಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ. ಓಕೆ, ಇದು ಯೂಟ್ಯೂಬಲ್ಲಿ ಹೊಸ ಆಪ್ಷನ್ನ ಕೊಟ್ಟಿರುವಂಥದ್ದು. ಎಲ್ಲರ ವೀಡಿಯೋ ಕೆಳಗಡೆ ಇವಾಗ ನೋಟಿಸಸ್ ಅಂತ ಇದೆ, ಆಯಿತಾ? ಸೊ ಯಾವ ಮಾರ್ಕ್ ಬಂದರೆ, ರೆಡ್ ಮಾರ್ಕ್ ಬಂದರೆ ಏನು ಇಶ್ಯೂ, ಯೆಲ್ಲೋ ಮಾರ್ಕ್ ಬಂದರೆ ಏನು ಇಶ್ಯೂ, ಅದನ್ನು ನಾನು ನಿಮಗೆ ನಾಳೆ ವೀಡಿಯೋ ಮಾಡ್ತೀನಿ, ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಸೊ ಸದ್ಯಕ್ಕೆ ಈಗ ಈ ಹೊಸ ನೋಟಿಸಸ್ ಅನ್ನುವಂಥ ಒಂದು ಆಪ್ಷನ್ ಬಂದಿದೆ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯೂಟ್ಯೂಬಲ್ಲಿ ಇಷ್ಟು ದಿನ ನಿಮ್ಮೆಲ್ರಿಗೂ ಕೂಡ ಇದು ವೀಡಿಯೋಸ್ಗಳನ್ನ ನೀವು ಓಪನ್ ಮಾಡಿದಾಗ ನಿಮಗಲ್ಲಿ ಡಾಲರ್ಸು ಗ್ರೀನ್ ಕಲರಲ್ಲಿ ತೋರಿಸ್ತಿತ್ತು. ಇವಾಗ ನೀವಲ್ಲಿ ನೋಡ್ಬೋದು, ಯಾವ ಡಾಲರ್ಸು ಕೂಡ ತೋರಿಸ್ತಾ ಇಲ್ಲ, ಏನೂ ಕೂಡ ತೋರಿಸ್ತಾ ಇಲ್ಲ. ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ದರೂ ಕೂಡ ನಿಮಗೆ ಡಾಲರ್ಸ್ ಇನ್ನು ಮುಂದೆ ತೋರಿಸೋದಿಲ್ಲ. ಈ ಒಂದು ಯೂಟ್ಯೂಬ್ ಕಂಟೆಂಟ್ ಟ್ಯಾಬನ್ನು ಓಪನ್ ಮಾಡಿಕೊಂಡಾಗ ಅದೊಂದು ಚೇಂಜ್ ಮಾಡಿದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲೂ ಕೂಡ ಗ್ರೀನ್ ಡಾಲರ್ ಸಿಂಬಲ್ ಬರ್ತಾಯಿಲ್ಲ, ಆಯಿತಾ? ಮೊದಲು ಬರ್ತಿತ್ತು, ಬಟ್ ಇವಾಗ ಇದು ಬರ್ತಾಯಿಲ್ಲ. ಇದು ಮೊಬೈಲ್ ಕತೆ ಆಯಿತು ಅಂತಂದರೆ ಇನ್ನು ಸಿಸ್ಟಮಲ್ಲಿ ಕೆಲವೊಂದಷ್ಟು ಚೇಂಜಸ್ಗಳನ್ನ ಮಾಡಿದ್ದಾರೆ. ಅದನ್ನು ಕೂಡ ತೋರಿಸ್ಬಿಡ್ತೀನಿ ಶಿಸ್ತಾಗಿ. ಮೊಬೈಲಲ್ಲೇ ಸ್ಕ್ರೀನ್ ರೆಕಾರ್ಡರ್ ಇದು ಕ್ಯಾಮ್ರಾ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಒಂದು ಸೆಕೆಂಡ್ ಹಂಗೆ ಇರಿ. ಓಕೆ, ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಯೂಟ್ಯೂಬನ್ನು ಡೆಸ್ಕ್ಟಾಪಲ್ಲಿ ಸಿಸ್ಟಮಲ್ಲಿ ಓಪನ್ ಮಾಡ್ಕೊಳ್ತು ಅಂತಂದರೆ ಅಥವಾ ಫೋನಲ್ಲೇ ಸಿಸ್ಟಮಲ್ಲಿ ಬರೋ ಥರ ಓಪನ್ ಮಾಡ್ಕೊಳ್ತು ಅಂತಂದರೆ ನಿಮ್ಗೆ ಇಲ್ಲಿ ಕಂಟೆಂಟ್ ಆಪ್ಷನ್ ಇರುತ್ತೆ. ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇವಾಗ ಇಲ್ಲೂ ಕೂಡ ನಿಮ್ಮ ಒಂದು ವಿಡಿಯೋ ಆಪ್ಷನಲ್ಲಿ ವಿಡಿಯೋದು ಟೈಟಲ್ ಎಲ್ಲ ತೋರಿಸ್ತಾ ಇರುತ್ತಲ್ಲ, ಅದ್ರ ಪಕ್ಕ ಒಂದು ಟ್ಯಾಬ್ ಬಂದಿದೆ ನೋಟಿಸಸ್ ಅಂತ. ಸೊ ಇಲ್ಲಿ ನಿಮಗೆ ಅಲ್ಲಿ ವೈ.ಟಿ ಸ್ಟುಡಿಯೋದಲ್ಲಿ ತೋರಿಸ್ತಿತ್ತಲ್ಲ, ಅದು ನಿಮ್ಗೆ ಇಲ್ಲಿ ಸಿಸ್ಟಮಲ್ಲಿ ಇಲ್ಲಿ ತೋರಿಸುತ್ತೆ, ಆಯಿತಾ? ಏನಾದರೂ ಇಶ್ಯೂ ಇದ್ದರೆ ಅಲ್ಲಿ ನಿಮ್ಗೆ ಈ ಬಟನ್ ತೋರಿಸುತ್ತೆ, ಯೆಲ್ಲೋ ಮಾರ್ಕು, ರೆಡ್ ಮಾರ್ಕು ಮತ್ತು ಗ್ರೇ ಕಲರು, ಈ ಮೂರದ ಆಪ್ಷನ್ನು ತೋರಿಸುತ್ತೆ. ಓಕೆ, ಮೈನಸ್ ಇತ್ತು ಅಂತಂದರೆ ನೀವು ಸೇಫು, ನಿಮ್ಮ ಒಂದು ವೀಡಿಯೋಗೆ ಏನೂ ಸಮಸ್ಯೆ ಆಗಿಲ್ಲ ಅಂತ. ಆ್ಯಂಡ್ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೊಂದು ಫೀಚರ್ ನಿಮ್ಗೆ ಸಿಗ್ತಾ ಇದೆ. ಇವಾಗ ಕಂಟೆಂಟಲ್ಲಿ ಒಂದು ಹೊಸ ಟ್ಯಾಬ್ ಬಂದಿದೆ, ಎಸ್ಟಿಮೇಟೆಡ್ ರೆವಿನ್ಯೂ ಅಂತ. ನೀವಿಲ್ಲಿ ನೋಡ್ಬೋದು, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಗೆ, ಆ ಒಂದು ವೀಡಿಯೋಗೆ ಎಷ್ಟು ರೆವಿನ್ಯೂ ಬಂದಿದೆ ಅಂತ ಈಗ ನೀವು ಕಂಟೆಂಟ್ ಟ್ಯಾಬಲ್ಲೇ ನೋಡ್ಬೋದು. ಎಷ್ಟು ರೆವಿನ್ಯೂ ಜನರೇಟ್ ಆಗಿದೆ, ಎಷ್ಟು ದುಡ್ಡು ಬಂದಿದೆ ಅಂತ. ಸೊ ಇದು ನಿಮಗೆ 2 ದಿನ ಆದಮೇಲೆ ನಿಮ್ಗೆ ಅಪ್ಡೇಟ್ ಆಗುತ್ತೆ. ಸೊ ನಿಮಗೆ 2 ಡೇಸ್ ತನಕ ನಿಮಗೆ ಇದು ಡೇಟಾ ಅಪ್ಡೇಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಮೊದಲೆಲ್ಲ ಯೂಟ್ಯೂಬ್ ಅರ್ನಿಂಗ್ಸ್ನ ನೀವು ನೋಡಬೇಕು ಅಂತಂದರೆ ಆ ವಿಡಿಯೋ ಓಪನ್ ಮಾಡಿಬಿಟ್ಟು ಅದರೊಳಗಡೆ ಅರ್ನಿಂಗ್ಸ್ನ ನೋಡ್ತಾ ಇದ್ರಿ. ಇವಾಗ ನಿಮ್ಗೆ ಇಲ್ಲೇ ಡ್ಯಾಶ್ ಬೋರ್ಡಲ್ಲಿ ಸಿಕ್ಬಿಡುತ್ತೆ ಕಂಟೆಂಟ್ ಟ್ಯಾಬಲ್ಲಿ, ಆಯಿತಾ? ಇದಿಷ್ಟು ಒಂದಷ್ಟು ಹೊಸ ಅಪ್ಡೇಟ್ಸ್ಗಳನ್ನ ಈ ಒಂದು ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನೋಟಿಸಸ್ ಅಂತ ಬರ್ತಾ ಇದೆ. ಯಾರು ಕೂಡ ಭಯ ಪಡಬೇಡಿ. ಬಟ್ ಇದರಿಂದ ನಿಮಗೊಂದು ಮುಂಚೆನೇ ಗೊತ್ತಾಗುತ್ತೆ ಏನಾದ್ರು ಸಮಸ್ಯೆ ಆಗಿದೆ ಇಲ್ವ ಅಂತ. ಆಗ ನೀವು ಫಿಕ್ಸ್ ಮಾಡ್ಕೊಳ್ಬೋದು. ಓಕೆ, ಸೊ ಈ ಅಪ್ಡೇಟ್ ನಿಮಗೆ ಬಂದಿಲ್ಲ ಅಂತಂದರೆ ಆದಷ್ಟು ಬೇಗ ಬರುತ್ತೆ, ಎಲ್ರಿಗೂ ಕೂಡ ಕೊಡ್ತಾರೆ. ಕೆಲವೊಂದಷ್ಟು ಜನ ಕೊಟ್ಟಿರ್ತಾರೆ ಇವಾಗ, ಆಮೇಲೆ ಸದ್ಯದಲ್ಲೇ ಒಂದು ವೀಕ್ ಒಳಗಡೆ ಎಲ್ರಿಗೂ ಕೂಡ ಸಿಗುತ್ತೆ. ಓಕೆ, ಈ ಅಪ್ಡೇಟ್ ನಿಮ್ಗೆ ಬಂದಿಲ್ವ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.